ಅಫ್ಘಾನಿಸ್ತಾನದ ಹಳ್ಳಿಗೆ ಸ್ವಾಗತ. ಅಫ್ಘಾನಿಸ್ತಾನದಲ್ಲಿ ಎಲ್ಲಿ ನೋಡಿದ್ರೂ ನಾಯೇ ಸಿಗಲ್ಲ, ಇಲ್ಲಿ ಅಲ್ಲಲ್ಲಲ್ಲಿ ಒಂದೊಂದು ನಾಯಿ ಸಿಗುತ್ತಷ್ಟೆ. ಇವಾಗಂತೂ ಇಲ್ಲಿ ಕೋಲ್ಡ್ ಸೀಸನು, ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಚಳಿ. ಈ ಟೈಮಲ್ಲಿ ಈ ಜಾಗದಲ್ಲಿ ಭೂಮಿಗೆ ಯಾವುದೇ ಬೀಜ ಹಾಕಿದ್ರೂ ಫಸಲು ಬರೋದೇ ಇಲ್ಲ, ಯಾಕಂದರೆ ವೆದರ್ ಹಂಗಿರುತ್ತೆ. ಸಮ್ಮರು ಬರೀ 4 ತಿಂಗಳಿರುತ್ತೆ. ಆ 4 ತಿಂಗಳಲ್ಲೇ ಏನೇನು ಬೇಕೋ ಎಲ್ಲ ಬೆಳ್ಕೊಂಬಿಡ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ಈ ಥರ ಎಂಟಿ ಸ್ಪೇಸು. ಈ ಊರಲ್ಲಿ ಒಂದು 20-30 ಮನೆಗಳಿದೆ. ಈ ಜನಗಳು ಈ ಥರ ಅಂಗಡಿಗಳು ಇಟ್ಕೊಂಡಿರ್ತಾರೆ ನೋಡಿ. ಟೂರಿಸ್ಟ್ಗಳಂತೂ ಸಿಕ್ಕಾಪಟ್ಟೆ ಕಮ್ಮಿ ಬರೋದು. ಕಮ್ಮಿ ಟೂರಿಸ್ಟಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಗೊತ್ತಿಲ್ಲ. ಇದೆಲ್ಲ ಇವರೇ ಸ್ವತಃ ಕೈಯಲ್ಲಿ ಮಾಡಿರೋಂಥ ಬಟ್ಟೆಗಳು, ಇವೆಲ್ಲ ಹ್ಯಾಂಡ್ಮೇಡ್. ಮತ್ತು ಈ ಜಾಗದಲ್ಲಿ ಜನಗಳು ಕುರಿನೂ ಸಾಕಾಣಿಕೆ ಮಾಡ್ತಾರೆ. ಕುರಿ ಸಾಕೋದು, ತಿನ್ನೋದು, ಮತ್ತು ಅದ್ರ ಭಂಡಾರದಿಂದ ಸ್ವೆಟ್ರ್ ಮಾಡ್ತಾರೆ. ಈ ಊರಂತೂ ಪ್ರಕೃತಿಯ ಮಡಿಲಲ್ಲಿದೆ ನೋಡಿ. ನದಿ ಹರಿತಾ ಇದೆ, ನದಿಗೊಂದು ಬಿಡ್ಜು. ನೀರಂತೂ ಟ್ರಾನ್ಸ್ಪರೆಂಟ್ ಆಗಿದೆ. ಗುಹೆ ನಂಗೆ ಹಾಕ್ಕೊಂಡು ಕೊರ್ದವ್ರಲ್ಲ, ಅದ್ರೊಳಗಡೆ ಏನಿರ್ಬೋದು ಗೊತ್ತಿಲ್ಲ. ಈಗ ಹೋಗಿ ನೋಡೋಣ. ಹೌ ಡು ಯು ಡೂ? ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ನಿಂತವ್ರೆ. ಯಾಕೆ ಹಿಂಗೆ ಆಡ್ತಾನೆ ಅಂತ ನೋಡ್ತವ್ರೆ, ಯಾಕಂದರೆ ನಮ್ಮ ಕಡೆ ಎಲ್ಲ ಇದು ಸಿಗಲ್ವಲ್ಲ, ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತು ಈ ಥರ ವ್ಯೂ ನೋಡಿ. ಈ ಪಾರ್ಟಿ ಬಂಡೆನ ಕೊರೆದ್ಬಿಟ್ಟು ಕಮರ್ಷಿಯಲ್ ಹೋಟೆಲ್ ಮಾಡ್ಕೊಂಡವ್ರೆ. ಇಲ್ಲಿ ಯಾರಾದರೂ ಟೂರಿಸ್ಟ್ ಬಂದರೆ ಇರಲಿ ಅಂತ. ನೋಡೋಣ ಒಳಗಡೆ ಬೆಟ್ಟನೇ ಕೊರೆದ್ಬಿಟ್ಟವ್ರಲ್ಲ ನೋಡ್ರಿ. ಬೆಟ್ಟದ ಒಳಗಡೆ ಇರೋ ಹೋಟೆಲ್ನ, ಇದೆಲ್ಲ ಬಂಡೆ. ಓಹೋ ಹೋ 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 ಹೋ. ಏನಿದೆ ಇಲ್ಲಿ? ಏನೂ ಇಲ್ವಾ? ಇಷ್ಟೇನಾ? ಅಯ್ಯೋ, ಇಷ್ಟೇ. ಅವರಿದು ಹೋಟೆಲ್ ಅಂದಿದ ತಕ್ಷಣ ನನಗೇನೋ ಒಳಗಡೆ ಫುಲ್ಲು ರೂಮ್ಗಳಿರ್ತವೆ ಅಂದ್ಕೊಂಡೆ. ಆದರೆ ಬಂಡೆ ಎಷ್ಟು ಅಂತ ಕೊರಿತಾರೆ. ಸುಮ್ಮನೆ ಆಚೆಯಿಂದ ಬೆಟ್ಟ ಥರ ಕಾಣುತ್ತಲ್ಲ, ಅಲ್ಲಿ ಇಷ್ಟು ಮಾತ್ರ ಕೊರೆದವ್ರೆ, ಆಮೇಲೆ ಅಷ್ಟು ಕೊರೆದವ್ರೆ. ಆಚೆಯಿಂದ ಟೂರಿಸ್ಟ್ಗಳು ಯಾರಾದರೂ ಬಂದರೆ ಸಾಮೂಹಿಕವಾಗಿ ಹಿಂಗೆ ಮಲ್ಕೊಂಡ್ಬಿಡೋದು, ಸೀದಾ ದಿಂಬು ಹಾಕ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು. ನೀವೇನಾದರೂ ಇಲ್ಲಿ ಇರಬೇಕಂದ್ರೆ ಒಂದು ರಾತ್ರಿ 1,500 ಅಫ್ಘಾನಿ. 1,500 ಅಫ್ಘಾನಿ ಅಂದರೆ 1,500 ರೂಪಾಯಿ ಲೆಕ್ಕನೇ. ಮತ್ತು ಆಚೆ ವ್ಯೂ ಹಿಂಗೆ ಕಾಣಿಸುತ್ತೆ. ಈ ಥರ ಹೋಟೆಲ್ ಅಂತೂ ನನ್ನ ಜೀವನದಲ್ಲೇ ನೋಡಿರಲಿಲ್ಲ. ಈಗ ನೋಡಿ ಫಾರ್ ದ ಫಸ್ಟ್ ಟೈಮ್ ಖುಷಿ ಆಗೋಯ್ತು. ಓಕೆ, ಥ್ಯಾಂಕ್ ಯು ದಶಾಕೂರ್ ಮೀಬ ನಿಂಬಕಾರ್. ಅಫ್ಘಾನಿಸ್ತಾನಲ್ಲಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಕಮ್ಮಿ. ಹಾಗಾದರೆ ಈ ಥರ ಜಾಗಗಳಿಗೆ ಯಾವ ಟೂರಿಸ್ಟ್ಗಳು ಬರ್ತಾರೆ? ಈ ಥರ ಜಾಗಗಳಿಗೆ ಇಲ್ಲಿರೋ ಅಂಥ ಲೋಕಲ್ ಅಫ್ಘಾನಿ ಜನಗಳು ಒಂದು ಪ್ರಾವಿನ್ಸಿಂದ ಇನ್ನೊಂದು ಪ್ರಾವಿನ್ಸ್ಗೆ ಟೂರಿಸ್ಟ್ ಆಗಿ ಬರ್ತಾರೆ. ಅದೇ ಥರ ಬಂದಿರೋ ಅಂಥ ಟೂರಿಸ್ಟ್ಗಳು ನೋಡ್ರಿ ಇವರೆಲ್ಲ.